ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಅನನ್ಯ ಅಂತೇಳಿ ಸ್ನೇಹಿತರೆ ಹೆಸರು. ಎರಡನೇ ಸಂಬಂಧ ಇದು ನೋಡಿ. ಎರಡನೇ ಸಂಬಂಧ ಅವಶ್ಯಕತೆ ಇದೆ. ಕಾರಣ ಮೊದಲನೇದು ಮದುವೆ ಮುರಿದುಬಿತ್ತು. ಆ ಒಂದು ಕಾರಣಕ್ಕೋಸ್ಕರ ಇವರು ಒಂಟಿಯಾಗಿರೋದಕ್ಕಾಗಲ್ಲ, ಎರಡನೇ ಸಂಬಂಧ ಹುಡುಕಿ ಮದುವೆ ಆಗ್ತಾರಂತೆ. ಇನ್ನು ಏಕೆಪ್ಪ ಅಂತಂದರೆ ಬೇರೆಯವರ ಜೊತೆಗೆ ಸಂಬಂಧ ಇದೆ ಅಂತ ಅನುಮಾನ ಪಟ್ಟು ಕಲ್ಯಾಣ ಮಂಟಪದಲ್ಲೇ ಕೈ ಬಿಟ್ಟ ಗಂಡ ಅಂತ ಹೇಳಿದ್ದಾರೆ. ಇನ್ನು ವಯಸ್ಸು ಬಂದ್ಬಿಟ್ಟು ಇವರಿಗೆ 32 ವಯಸ್ಸಾಗಿದೆ. ಆದರೆ ಅದೇನು ಲೆಕ್ಕಕ್ಕಿಲ್ಲ ಬಿಡಿ, ಸಂಸಾರ ಮಾಡೋದಕ್ಕೆ ಸುಖ ಮುಖ್ಯ ಅಂತ ಹೇಳಿದ್ದಾರೆ. ಇನ್ನು ನಾಲ್ಕನೇದು ಬಂದ್ಬಿಟ್ಟು ಮದುವೆಯ ಖರ್ಚು 15 ಲಕ್ಷ ಆಗಿತ್ತು, ಎಲ್ಲ ವ್ಯರ್ಥ ಆಯಿತು ಸರ್, ಬೇಜಾರಾಗುತ್ತೆ ನೆನೆಸಿಕೊಂಡ್ರೆ. ಅದೆಲ್ಲ ಹಳೆ ನೆನಪುಗಳು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಅಂತ ಹೇಳಿದರೆ, ಅದಕ್ಕೆ ಸರಿಯಾದ ವರ ಸಿಕ್ಕಿದ್ರೆ ಮಾತ್ರ ಮದುವೆ ಆಗ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತಕ್ಕಂಥದ್ದು ಇವರ ಒಂದು ಸಂಬಂಧದ ಒಂದಿಷ್ಟು ವಿಚಾರಗಳು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಘಟನೆಯ ವಿವರ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ನೋಡ್ಬೋದು. ಮೊದಲನೇದಾಗಿ, ಯಜಮಾನರಿಗೆ ಅಕ್ಕಪಕ್ಕದ ಮನೆಯವರ ಜೊತೆ ಮಾತನಾಡೋದು ಸ್ವಲ್ಪ ಸಹ ಇಷ್ಟ ಇರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನನ್ನ ತುಂಬಿದ ಯೌವನ ನೋಡಲು ಮುದುಕರು ಜೊಲ್ಲು ಸುರಿಸುತ್ತಿದ್ದರು. ಇದು ಯಜಮಾನರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಇದಕ್ಕೋಸ್ಕರ ಸಾಕಷ್ಟು ಬಾರಿ ಜಗಳವನ್ನು ಆಡಿದ್ರಂತೆ ಇವ್ರ ಜೊತೆಲಿ. ಎರಡನೇದು ಬಂದ್ಬಿಟ್ಟು, ಎಂಗೇಜ್ಮೆಂಟ್ ಆದಮೇಲೆ ಇಬ್ಬರು ಒಟ್ಟಿಗೆ ಒಂದು ಮನೆ ಮಾಡಿದ್ದೆವು. ಕಾರಣ ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರ ಮದುವೆ ಆಗೋಣ ಅಂತ. ಅಷ್ಟರಲ್ಲಿ ಈ ರೀತಿ ದುರ್ಘಟನೆ ನಡೆದಿದೆ ಅಂತ ಹೇಳಿದ್ದಾರೆ. ಅಂದರೆ ಇವರು ಎಲ್ಲ ಒಬ್ರಿಗೊಬ್ರು ಮಾತಾಡ್ಕೊಂಡು ಅರ್ಥ ಮಾಡ್ಕೊಂಡು ಆದಮೇಲೆ ಮದುವೆಗೆ ಹೆಜ್ಜೆ ಇಡೋಣ ಅಂತ ಅಂದ್ಕೊಂಡಿದ್ರಂತ ಇಬ್ಬರು. ಅಷ್ಟರೊಳಗೆ ಈ ರೀತಿಯಾಗಿ ಮುರಿದು ಬಿದ್ದಿದೆ. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಪಕ್ಕದ ಮನೆಯ ಅಂಕಲ್ ಯಾವಾಗಲೂ ನನ್ನ ನೋಡೋಕ್ಕೆ ಹೊರಗೆ ಬರ್ತಾ ಇದ್ದ. ಆ ವಿಚಾರನೂ ಕೂಡ ಗಂಡನಿಗೆ ಗೊತ್ತಾಗಿತ್ತಂತೆ. ಆದರೆ ಅವರು ಅಷ್ಟೊಂದಾಗಿ ಏನೂ ಹೇಳಿರಲಿಲ್ಲ. ಪ್ರಮುಖ ತಪ್ಪುಗಳು ಇವರು ಮಾಡಿದ್ದು ಯಾವ್ಯಾವ ಅಂತ ಇಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ, ಪ್ರಮುಖವಾಗಿ ಒಳಗೆ ಇರೋ ಕಾಚ ಕಾಣುವ ತರಹ ನೈಟಿ ಹಾಕಿಕೊಂಡು ಹೊರಗಡೆ ಬಂದಿದ್ದು ಬಹಳ ದೊಡ್ಡ ತಪ್ಪು. ಜೊಲ್ಲು ಸುರಿಸುವ ನಾಯಿಗಳು ಇರ್ತವೆ ಅಂತ ಗೊತ್ತಿರಲಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ಆ ಥರ ಬರ್ತಿದ್ದೆ ಅಂತ ಹೇಳಿದ್ದಾರೆ. ಎರಡನೇದು, ಮಲಗಿದ್ದಾಗ ಅಂಕಲ್ ಬಂದು ರಸಗುಲ್ಲಿಗೆ ಕೈ ಹಾಕಿ ಮೂಡ್ ಬರಿಸುವಾಗ ಸುಮ್ಮನೆ ಇದ್ದಿದ್ದು ಎರಡನೇ ತಪ್ಪು. ಮೂರನೇ ಬಂದ್ಬಿಟ್ಟು, ಆಕಸ್ಮಿಕವಾಗಿ ಸೊಂಟ ಕಾಣುವ ರೀತಿಯಲ್ಲಿ ಸೀರೆ ಹಾಕಿಕೊಂಡಿದ್ದು ಎಲ್ಲ ತೋರಿಸಿದ್ದು ದೊಡ್ಡ ತಪ್ಪು. ಇದರಿಂದ ಅವರ ಸಾಮಾನು ನಿಗುತ್ತಿತ್ತು. ಇದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು.